ಅಂಡ್ ಒಂದು ಲುಕ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಇಬ್ಬರದ್ದು ಸಾಂಗ್ ಆಗಿರ್ಬೋದು, ಅದ್ರ ಜೊತೆಗೆ 50 years ಕಂಪ್ಲೀಟ್ ಮಾಡಿರುವಂತಹ ಸಾಯಿ ಕುಮಾರ್ ಅವರಾಗಿರ್ಬೋದು, ಸುಧಾರಾಣಿ ಮ್ಯಾಮ್ ಆಗಿರ್ಬೋದು, ಶ್ವೇತಾ ಮ್ಯಾಮ್ ಆಗಿರ್ಬೋದು. ಸೊ ಶ್ವೇತಾ ಮ್ಯಾಮ್ ಕೈಯಲ್ಲಿ ಒಂದು ಸಿಗರೇಟ್ ಇಟ್ಕೊಂಡು ಬಿದ್ದೋಗ್ಬಿಡ್ತಾರೆ, ಅಲ್ಲೆಲ್ಲೋ ಹಿಂಟ್ ಸಿಗುತ್ತಾ ಅಂತ. ನೀವು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡಿದೀರಾ ಅಲ್ವಾ? ಆದ್ರೆ ಏನು ಹೇಳಕ್ಕಾಗಲ್ಲ. ಅದೊಂದು ಸಿಗರೇಟ್ ಪ್ಯಾಕ್ ಒಂದು, ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಬುತ್ತಿ ಬೇರೆ ತಗೊಂಡ್ಬರ್ತಾರೆ. ಅದು ದೇವ್ರದ ಅಥವಾ ಅದರಲ್ಲೇ ಏನಾದ್ರು ಹಿಂಟ್ ಸಿಗುತ್ತಾ ಅಂತ. ರೇಷ್ಮೆ ಬ್ಯಾಕ್ ಡ್ರಾಪ್ ಅಂತ ಹೇಳಿದ್ರು ಲಾಸ್ಟ್ ಶಾಟ್ ಬಗ್ಗೆ, ಲಾಸ್ಟ್ ಶಾಟ್ ಅಲ್ಲಿ ಟೀಸರ್ ಮಾಡ್ಬೇಕಾದ್ರೆ ಅದೇ ಅಲ್ವಾ? ಇಲ್ವಾ? ಅದು ಅದೇ ಮಂಡ್ಯದ ಒಂದು ಆಚರಣೆ. ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ನಾನು ಇರ್ಲಿಲ್ಲ ಶೂಟ್ ಆದಾಗ. ಸರ್ರು ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾರೆ. ಅಲ್ಲ, ನಂಗೆ ಯಾಕೋ ಗೊತ್ತಿದ್ದು ನೀವೇನು ಹೇಳ್ತಿಲ್ವಾ ಅಂತ. ಟೀಸರ್ ನೋಡಿದ್ರೆ ಅದೇ ನಾನು ಹೇಳಿದ್ನಲ್ಲ, ಈ ಟೀಸರ್ ಅಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬರ ಪಾತ್ರ ಕೂಡ ತೀರಾ ಕಾಂಟ್ರಾಸ್ಟ್ ಅಲ್ಲಿದೆ. ನನ್ನ ಶ್ವೇತಾ ಮ್ಯಾಮ್ ನನ್ನ ತಾಯಿ ಪಾತ್ರ ಮಾಡಿತ್ತು. ಅವ್ರ ಕೈಲಿ ಸಿಗರೇಟ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರಂತೂ ಸ್ಮೋಕ್ ಮಾಡ್ತಾರೆ ಇಲ್ಲೋ ಅನ್ನೋದು ಅವ್ರ ಆಡಿಯನ್ಸ್ ಗೊತ್ತಾಗ್ಬೇಕು. ಬಟ್ ದೆನ್ ಏನಕ್ಕೆ ಇರ್ಬೋದು ಅನ್ನೋದು ನೋಡಿ, ಇವ್ರ ಕೈಯಲ್ಲಿ ಸಿಗರೇಟ್ ಇದೆ, ಮಗನ್ ಕೊಡಕ ಅಥವಾ ಎಂಟು ಕೊಡಕ. ಆಮೇಲೆ ಲಾಸ್ಟ್ ಅಲ್ಲಿ ಒಂದು ವಾಯ್ಸ್ ಕೇಳುತ್ತೆ, ಅದು ಯಾರ್ದು ಅಂತ ಗೊತ್ತಿಲ್ಲ. ಅವ್ರು ಬಿಡಬೇಡ ಅಂತ ಹೇಳ್ಬಿಟ್ಟು ಒಂದು ವಾಯ್ಸ್ ಕೇಳುತ್ತೆ. ಸೊ ಏನಕ್ಕೆ ನಂದೇ ವಾಯ್ಸ್ ಹೆಂಗೆ ಒಂದ್ಸರಿ ನನ್ಗೆ ಇಷ್ಟ ಆಗ್ಲೇ ಹೇಳಿದೀನಿ ಇವತ್ತು. ಇವಾಗ ಒಂದು ಟಾಸ್ಕ್ ಕೊಡ್ತೀನಿ. ಇವಾಗ ನೀವು ರಪ 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 ಅಂತ ಕುಯ್ತಿರ್ತೀರ. ಇವಾಗ ಸದ್ಯಕ್ಕೆ ಯಾರು ಇಲ್ಲ, ಇವಾಗ ನಾನೇ ಬಿತ್ಕೊಂಡ್ಬಿಡ್ಬೇಕು ಅಷ್ಟೇ. ಆ ವಾಯ್ಸ್ ಅಲ್ಲಿ ನೀವು ಹೇಳ್ಬೇಕು, ಅದೇ ಒಂದು ಫ್ಲೋ ಅಲ್ಲಿ, ಅದೇ ವಾಯ್ಸ್ ಅಲ್ಲ. ಒಂದ್ ನಿಮಿಷ ಆಕ್ಷನ್, ನೀವು ಆಕ್ಷನ್ ಕುಯ್ಬೇಕು ನೀವು. ಆಗಲ್ಲ, 100% ಅವ್ರ ಡಿಸ್ಟರ್ಬ್ ಮಾಡೋದ್ ಬೇಡ, ಅವರೇ ಹೇಳಿ. ಕಣ್ ಮುಚ್ಕೊಂಡು ಹೇಳಿ. ಬೇಡ ಬಿಡಿ, ಹೇಳೋದಿಲ್ಲ. 5 ಸಲ ಹೇಳ್ಬಿಡಿ. ಟ್ರೈ ಮಾಡಿ ಒಂದ್ಸಲ ನೋಡೋಣ. ಬೇಡ ಬಿಡಿ, ಬರಲ್ಲ. ಅದು ನ್ಯಾಚುರಲ್ ಆಗಿ ಅಲ್ಲಿಗೆ ಹೇಗೆ ಬಂದಿದ್ಯೋ ಹಾಗೆ ಇರ್ಬೇಕು. ಇಲ್ಲಿ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಅಂತ ಅನ್ಬಾರ್ದಲ್ವಾ? ಓಕೆ, ಸಾಯಿ ಕುಮಾರ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವಂತದ್ದು ಲವ್ಲಿ ಎಕ್ಸ್ಪೀರಿಯನ್ಸ್. ಸರ್ ಜೊತೆಗೆ ಸೆಟಲ್ ಇರೋದೇ ಇಟ್ಸ್ ಒನ್ ಬ್ಲೆಸ್ಸಿಂಗ್ ನಿಜವಾಗ್ಲೂ. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಸಾಯಿ ಕುಮಾರ್ ಸರ್. ಸೊ ನನಗೆ ಒಂದು ಸ್ಪೆಷಲ್ ಮೆಮರಿ ಏನಂದರೆ, ಅವರ ಡೈಲಾಗ್ಸ್ನ ಕೇಳಿ ನಾವು ಬೆಳೆದಿರೋದು. ಕಾಲೇಜ್ನಲ್ಲೆಲ್ಲ ನನ್ನ ಫ್ರೆಂಡ್ಸ್ ಜೊತೆಗೆ ಅದೇ ಒಂದು ಬಾಂಡಿಂಗ್ ಪಾಯಿಂಟ್ ಆಗಿತ್ತು. ಸೊ ಲಾಸ್ಟ್ ಡೇ ಆಫ್ ಶೂಟ್ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ನನಗೆ ಒಂದು ವಿಡಿಯೋ ಬೇಕು ಸರ್, ನೀವು ನಿಮ್ಮ ಫೇಮಸ್ ಡೈಲಾಗ್ ಹೇಳ್ತಾ ಇರೋದು ಅಂತ. ಅವರೇ ನೆನ್ಪು ಮಾಡಿಕೊಂಡು ಕೊನೆಯಲ್ಲಿ ಕರೆದು ನನ್ನನ್ನು ಕ್ಯಾರವ್ಯಾನ್ನಲ್ಲಿ ನನಗೆ ಒಂದು ರೆಕಾರ್ಡಿಂಗ್ ಮಾಡಿಕೊಟ್ರು. ಸೊ ದಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ. ಸುಧಾರಾಣಿ ಮ್ಯಾಮ್ ಇಷ್ಟು ದಿನ ಒಂಥರ ಹೋಮ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ತಿದ್ರು. ಫಸ್ಟ್ ಟೈಮ್ ಒಂದು ಪೊಲೀಸ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ದಾರೆ. ಸೊ ಅವ್ರ ಪಾತ್ರದ ಬಗ್ಗೆ ನೀವೇನಾದ್ರೂ ಹಿಂಟ್ ಕೊಡೋದಾದ್ರೆ, ಬಿಕಾಸ್ ಅವ್ರು ಇದ್ದಿದ್ರೆ ನಾನು ಕೇಳ್ಬೋದು, ಇವಾಗ ಅವ್ರಿಲ್ಲ, ಸೊ ನಿಮ್ಮನ್ನೇ ಕೇಳಬೇಕು. ಇಲ್ಲ, ಅವ್ರು ತೀರಾ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದರಲ್ಲಿ ಪ್ಲೇ ಮಾಡುವಂಥದ್ದು. ಅದು ಕೂಡ ಅವ್ರನ್ನ ನೀವು ನೋಡ್ಬೋದು. ಒಂದರಲ್ಲಿ ಅವರು ಇದು ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ಒಂದರಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್. ಸೊ ಅದೆಲ್ಲ ಒಂಥರ 100% ನಿಮ್ಗೆ ಸಿನಿಮಾ ನೋಡೋದ್ಮೇಲೆ ಗೊತ್ತಾಗತ್ತೆ. ಬಟ್ ದೆನ್ ಅವ್ರನ್ನ ಯೂಶಲಿ ನೀವು ಸಾಫ್ಟ್ ಆಗಿ ಒಂದು ಆ ಥರ ನೋಡಿರ್ತೀರಲ್ಲ, ಈ ಸಿನಿಮಾದಲ್ಲಿ ತೀರಾ ಒಂದು ಬೇರೆ ಅಪ್ರೋಚ್ ಇದೆ ಅವ್ರ ಕ್ಯಾರೆಕ್ಟರ್ಗೆ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಭಾಳಷ್ಟು ಅಂದರೆ ಡ್ರೈವ್ ಮಾಡುತ್ತೆ ನಮ್ಮ ಸಿನಿಮಾನ ಒಂದು ಬೇರೆ ರೀತಿಲಿ. ಡ್ರೈವ್ ಫ್ಯಾಮಿಲಿ ಎಂಟರ್ಟೈನರ್, ಇದ್ರಲ್ಲಿ ಪೊಲೀಸ್ ಹಾಕಿದ್ದಾರೆ ಅಂತ ನೀವು ಅನಿಸ್ಬೋದು. ಬಟ್ ದೆನ್ ಅವ್ರ ಕ್ಯಾರೆಕ್ಟರ್ ನಮ್ಮ ಸಿನಿಮಾನ ಒಂದು 2-3 ಜಂಕ್ಷನಲ್ಲಿ ಡ್ರೈವ್ ಮಾಡ್ಕೊಂಡು ಮುಂದೆ ತಗೊಂಡು ಹೋಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.